ತಂದೆಯ ಹುಟ್ಟುಹಬ್ಬದ ಪ್ರಯುಕ್ತ ಮನೆಯಿಂದನೇ ಅಡುಗೆ ಮಾಡಿಸಿ ಪ್ಯಾಕ್ ಮಾಡಿಸಿ ನಿರಾಶ್ರಿತರಿಗೆ ಕೊಡಬೇಕು ಅಂತ ಮಹಿಳಾ ಸಂಘ ಬಂದಿದ್ದೀವಿ. ಎಲ್ಲರೂ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಿ. ನಮ್ಮ ತಂದೆ 44 ವರ್ಷದ ಹುಟ್ಟುಹಬ್ಬನ ನಮ್ಮ ಕುಟುಂಬದ ಜೊತೆ ಮತ್ತು ನಿರಾಶ್ರಿತರ ಜೊತೆ ಎಲ್ಲರ ಜೊತೆನೂ ಆಚರಣೆ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀರಿ. ಮುಂದಿನ ದಿನಗಳಲ್ಲೂ ಇದೇ ಥರ ಮಾಡ್ತೀವಿ. ನೀವು ಅಷ್ಟೇ ಇಲ್ಲಿ ಬನ್ನಿ, ನಿರಾಶ್ರಿತರೆಲ್ಲ ಇರ್ತಾರೆ, ಅವ್ರಿಗೂ ಒಂದು ಊಟ ಸಹಾಯ ಮಾಡಿ, ಎಲ್ಲರೂ ಒಳ್ಳೆಯದಾಗಿ. ಈ ಕ್ಷಣ ಇಲ್ಲಿ ನಾವು ಆಚರಣೆ ಮಾಡ್ತಾ ಇರೋದು ನಮಗೂ ಮತ್ತು ನಮ್ಮ ಕುಟುಂಬಕ್ಕೆ ಹೋಗಿ ಮತ್ತು ನಮ್ಮ ತಂದೆಯವರ ಗೆಳೆಯರಿಗೆ ಎಲ್ಲರಿಗೂ ಖುಷಿಯಾಗಿದೆ. ನೀವು ಬನ್ನಿ, ಎಲ್ಲರೂ ಇಲ್ಲೇ ಆಚರಣೆ ಮಾಡಿ, ಒಳ್ಳೆಯದಾಗಿ. ನಾವುಗಳೆಲ್ಲ ಮುಂದೆ ಭಾಳ ಕಷ್ಟದಿಂದ ಡ್ರೈವರ್ ಕೆಲಸ ಮಾಡಿಕೊಂಡು ಇವತ್ತು ದೇವ್ರ ದಯ ನಾವು ಇವತ್ತು ಈ ಮಟ್ಟಿಗೆ ಬಂದಿದ್ದೀವಿ. ಇವತ್ತು ಏನಪ್ಪ ನಾವೆಲ್ಲ ಹೆಲ್ಪ್ ಮಾಡೋಂಥದ್ದು ನಮ್ಮ ಮಕ್ಕಳಿಗೂ ಇದೇ ಬುದ್ಧಿ ಬಂತು ಅಂದರೆ ನಾವು ಮಾಡೋದು ನೋಡಿಕೊಂಡು ಅವ್ರ ಮನಸ್ಸಲ್ಲೂ ಇದೇ ಬಂದ್ಬಿಡ್ತು. ನಾವಿನ್ನು ನಾಳೆ ಉಗ್ದಪ್ಪ ಕಂಡಿದ್ದು ನನ್ನ ಮಗ ಪರ್ಸ್ನಲಾಗಿ ಮನೆಯಲ್ಲೇ ಎಲ್ಲ ಮಾಡಿಸಿ ಈಗ ಆಶ್ರಮಗಳಲ್ಲಿ ಎಲ್ಲೆಲ್ಲ ತರ್ತಾರೆ, ಹೋಟ್ಲಿಗೆ ತರ್ತಾರೆ, ಇಲ್ಲಾಂದ್ರೆ ಮಾಮೂಲಿ ಊಟ ತರ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಮನೆಯಲ್ಲೇ ನಾವು ತಿನ್ನೋ ಊಟ ಅವ್ರಿಗೆ ಕೊಡಬೇಕು ಅಂತೇಳಿ ಆಲೋಚನೆ ಮಾಡಿ ಅವ್ನ ಮನೆ ಖುದ್ದ ಅವನೇ ಕುಂತು ರೆಡಿ ಮಾಡಿಸಿರೋಂಥ ಊಟ ನನಗೆ ಹೇಳ್ದ, ಅಣ್ಣ ಹಿಂಗೆ ಅಪ್ಪಾಯಿ ಹೋಗೋಣ ಅಂತ ಹೇಳ್ಬಿಟ್ಟು, ಆಯ್ತು ಬಾಮ್ಮ ಹೋಗೋಣ ಅಂತ ಹೇಳ್ಬಿಟ್ಟು ಅವನಿಗೆ ಭಾಳ ಖುಷಿ ಆಯಿತು. ನನ್ನ ಮಗನಿಗೆ ಈ ವಯಸ್ಸಿಗಿಂತ ಬುದ್ಧಿ ಬಂದಿದ್ದು. ಮುಂದಿನ ದಿನಗಳಲ್ಲಿ ಇಂಥವು ಎಲ್ಲ ದೊಡ್ಡಬಳ್ಳಾಪುರದಲ್ಲಿ ಯಾರೇ ಆಗಿರಲಿ ಒಂದು ಹೆಲ್ತ್ ಕ್ಯಾಂಪ್ ಆಗ್ಬೋದು, ಒಂದು ಈ ಥರ ಆಶ್ರಮಗಳಲ್ಲಿ ಅನ್ನದ ಸಹಾಯ ಆಗ್ಬೋದು, ಬೇರೆ ಏನೇ ಒಂದು ಹಾಸ್ಪಿಟ್ಲ್ ವಿಚಾರ ಆಗ್ಬೋದು, ಜನ ಬಂದು ಚೂರಿಗೆ ಹಂಚ್ಕೊಂಡ್ರೆ ಭಾಳ ಖುಷಿ ಅನ್ನಿಸ್ತದೆ. ಈಗ ನಾವು ನಾಳೆ ಬೆಳಗ್ಗೆ ಗುಂಡಿಂಗೇರಿಯಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಭಾಳ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದೆ. ಒಂದು ಗನ್ ಟೆಸ್ಟ್ ಆಗ್ಬೋದು, ಇದು ಶುಗರ್ ಟೆಸ್ಟ್ ಆಗ್ಬೋದು, ಎಲ್ಲ ಟೆಸ್ಟ್ಗಳು ಮತ್ತು ಮೂಳೆ ಡಾಕ್ಟ್ರು ಮತ್ತು ರಕ್ತ ಸೇವನೆ ಎಲ್ಲ ಇದೆ ಅಲ್ಲಿ. ಅಲ್ಲಿಂದ ಮತ್ತೆ ಸಾಯಂಕಾಲ ಪ್ರಭುನವ್ರ ತೋಟದಲ್ಲಿ ನಮ್ಮ ಆತ್ಮೀಯರೆಲ್ಲ ಸ್ನೇಹಿತರು, ನಮ್ಮ ಶ್ರೀನಿವಾಸ್ ಗೌಡರು, ನಮ್ಮ ನಾಗೇಶ್ವರವರು, ಇಡೀ ನಮ್ಮ ಸರ್ಕಲ್ ಫ್ರೆಂಡ್ಸ್ ಸರ್ಕಲ್ ಭಾಳ ಅದ್ಭುತವಾಗಿಲ್ಲ ನಾವು ಮಾಡಲೇಬೇಕು ಅಂತ ಹೇಳಿ ನಿಂತ್ಕೊಂಡು ಭಾಳ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೂ ನಮ್ಮ ಕಡೆಯಿಂದ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವರಿಗೆಲ್ಲ ಎಲ್ಲರೂ ನಮ್ಮ ಥರನೇ ಎಲ್ಲರೂ ಬಂದು ಇದೇ ಥರನೇ ಕೈ ಜೋಡಿಸ್ತೀವಿ ಅನ್ನೋದು ನನಗೂ ಉದ್ದೇಶ. ನಮ್ಮ ಗೋಪಾಲ್ ನಾಯಕ್ ಅವ್ರಿಗೆ ಫೋನ್ ಮಾಡಿದೆ, ಇಲ್ಲಪ್ಪ ಅಂಥದ್ದೆಲ್ಲ ಒಳ್ಳೆಯದು, ಫಸ್ಟ್ ಹೋಗ್ರಿ ಅಂತಂದರು. ಗೋಪಾಲ್ ನಾಯಕರು ಅವಕಾಶ ಕೊಟ್ಟು ಮಾಡಿ ಮಾಡೋದಕ್ಕೆ ಅದು ಭಾಳ ಸಂತೋಷ. ನಾವು ಮುಂಚೆನೇ ಚೆನ್ನಾಗಿರೋದು, ನನ್ನ ಮಗ ಅದನ್ನು ಹೇಳಿಲ್ಲ, ಸಸ್ಪೆನ್ಸ್ ಮಾಡಿ ಕರ್ಕೊಂಡ್ಬಂದ. ಭಾಳ ಖುಷಿ ಮಾತಿದ್ದು. ಮುಂದಿನ ದಿನಗಳಲ್ಲಿ ಇದೇ ಥರನೇ ವರ್ಷವೂ ಇದೇ ಥರ ಇನ್ನೂ ಹೆಚ್ಚಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ವಿ. ಆಮೇಲೆ ಇನ್ನೂ ಒಂದು 3-4 ಟ್ರಸ್ಟ್ ಹೋಗ್ತವ್ರೆ, ಅಲ್ಲೂ ಊಟ ಕೊಟ್ಟು ಬರ್ತಾಯಿದ್ದಾರೆ. ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಜನರಿಗೂ ಆರೋಗ್ಯ ಕೊಟ್ಟು ನಮ್ಮ ದೊಡ್ಡಬಳ್ಳಾಪುರ ಜನಕ್ಕೆ ಆಯುಷ್ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು 2 ಮಾತು